ಕಂಡು ಕೇಳಿರದ ಜಲಕ್ಷಾಮ ಉಂಟಾಗಿದೆ. ಕುಡಿಯೋ ನೀರು ಸಿಗದೆ ಜನ ತತ್ತರಿಸಿ ಹೋಗಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ವಾಟರ್ ಟ್ಯಾಂಕ್ ಮಾಲೀಕರು ಜನರಿಂದ ಎದ್ವಾ ತದ್ವಾ ಹಣವನ್ನ ವಸೂಲಿ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕೋದಿಕ್ಕೆ ಈಗ ಬಿಬಿಎಂಪಿ ಹಾಗೂ ಜಲಮಂಡಳಿ ಮುಂದಾಗಿದೆ. ಬೆಂಗಳೂರಿನಲ್ಲಿ ವಾಟರ್ ಟ್ರಬಲ್, ನೀರಿನ ಅಭಾವ ತಗ್ಗಿಸಲು ಅಧಿಕಾರಿಗಳು ಫುಲ್ ಅಲರ್ಟ್. ಖಾಸಗಿ ಟ್ಯಾಂಕರ್ಗಳು ಹೆಚ್ಚುವರಿ ದರ ಪೀಕಿದ್ರೆ ಕ್ರಮ. ಟ್ಯಾಂಕರ್ ಮೂಲಕ ನೀರು ಪೂರೈಸಲು ನೋಂದಣಿ ಕಡ್ಡಾಯ. ಬೆಂಗಳೂರಿನಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ. ನೀರು ಸಿಗದೆ ಜನ ಅತಂತ್ರರಾಗ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ವಾಟರ್ ಟ್ಯಾಂಕ್ ಮಾಲೀಕರು ದುಪ್ಪಟ್ಟು ದರವನ್ನ ವಿಧಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ಇದೀಗ ಜಲಮಂಡಳಿ ಹಾಗೂ ಬಿಬಿಎಂಪಿ, ಸಾರಿಗೆ ಇಲಾಖೆ ಹಾಗೂ ಜಿಲ್ಲಾಡಳಿತ ಮುಂದಾಗಿದೆ. ಮಾರ್ಚ್ 7ರ ಒಳಗೆ ನಗರದಲ್ಲಿರುವ ಎಲ್ಲಾ ವಾಟರ್ ಟ್ಯಾಂಕ್ಗಳು ಬಿಬಿಎಂಪಿಯಲ್ಲಿ ನೋಂದಣಿ ಆಗಬೇಕು. ನೋಂದಣಿ ಆಗದೆ ಹೋದ್ರೆ ಟ್ಯಾಂಕರ್ ಸೀಸ್ ಮಾಡ್ತೀವಿ ಅಂತ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. 1ನೇ ತಾರೀಕಿಂದ ನಮ್ಮ ಕಡೆಗೆ ರಿಜಿಸ್ಟ್ರೇಷನ್ಗಾಗಿ ಅನಿವಾರ್ಯತೆ ಮಾಡಲಿಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಮಾಧ್ಯಮದ ಮುಖಾಂತರ ನಾವು ಎಲ್ಲ ಈ ಟ್ಯಾಂಕರ್ ಓನರ್ಸ್ಗಳಿಗೆ ಒಂದು ಸೂಚನೆ ಕೊಡ್ತೇವೆ. 7 ದಿನಗಳಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಬೇಕು. 7ನೇ ತಾರೀಕಿಂದ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅವರಿಗೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಈಗ ಅವರು ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ಸಾಗಾಣಿಕೆ ಮಾಡಲಿಕ್ಕೆ ಬಿಡಲ್ಲ. ಆ ವೆಹಿಕಲ್ ಸರಬರಾಜು ಮಾಡಲ್ಲ ಅಂತ ಇಲ್ಲ, ಆ ಓನರ್ ಸರಬರಾಜು ಮಾಡ್ಲಿಕ್ಕೆ ಬಿಡಲ್ಲ. ಸೀಸ್ ಮಾಡಿಕೊಂಡು ಕಮಾಂಡಿಯರ್ ಮಾಡಿಕೊಂಡು ಇಟ್ಕೊಳ್ತೇವೆ, ಅದು ನಾವು ಅದನ್ನು ಬಳಸ್ತೇವೆ. ಎಸ್, ಬಿಬಿಎಂಪಿ ಮತ್ತು ಸಾರಿಗೆ ಇಲಾಖೆ ಮತ್ತು ಜಿಲ್ಲಾಡಳಿತ ನಗರದಲ್ಲಿ ಓಡಾಡ್ತಾ ಇರುವ ಎಲ್ಲಾ ವಾಟರ್ ಟ್ಯಾಂಕ್ಗಳು ತತ್ಕ್ಷಣವೇ ಬಿಬಿಎಂಪಿಯಲ್ಲಿ ನೋಂದಣಿ ಆಗಬೇಕು. ಮಾರ್ಚ್ 7ರ ಒಳಗೆ ಎಲ್ಲಾ ಟ್ಯಾಂಕರ್ಗಳು ನೋಂದಣಿ ಆಗುವಂತೆ ಸೂಚನೆ ನೀಡಿತು. ನಂತರ ನೋಂದಣಿಯಾದ ಟ್ಯಾಂಕರ್ಗಳಿಗೆ ನೀರಿನ ದರ ನಿಗದಿ ಮಾಡಲಿದ್ದಾರಂತೆ. ಒಂದ್ ವೇಳೆ ಬಿಬಿಎಂಪಿ ರೂಲ್ಸ್ ಫಾಲೋ ಮಾಡದೆ ಹೋದ್ರೆ ಸಾರಿಗೆ ಇಲಾಖೆ ಟ್ಯಾಂಕರ್ಗಳನ್ನ ಸೀಸ್ ಮಾಡಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಇತ್ತ ನಗರದಲ್ಲಿ ನೀರಿನ ಸಮಸ್ಯೆ ಇರುವ ಪ್ರದೇಶಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರಿನ ಸರಬರಾಜು ಮಾಡೋದಕ್ಕೆ ಜಲಮಂಡಳಿ ಹಾಗೂ ಬಿಬಿಎಂಪಿ ನಿರ್ಧಾರ ಮಾಡಿದೆ. 110 ಹಳ್ಳಿಗಳಿಗೆ 200 ಟ್ಯಾಂಕರ್ ಮುಖಾಂತರ ಕುಡಿಯುವ ನೀರು ಸರಬರಾಜು ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಹೇಳಿದ್ದಾರೆ. ಯಾವುದೇ ಒಂದು ತೀರ್ಮಾನ ಮಾಡಿದಾಗ ಎಲ್ಲರಿಗೂ ಬದ್ಧರಾಗಿ ನಾವು ಮಾತುಕತೆ ಮಾಡಬೇಕಾಗುತ್ತದೆ. ಏಕಾಂಗಿ ಮಾಡೋಕ್ಕಾಗಿಲ್ಲ, ಅವೆಲ್ಲ ಪ್ರಜಾಪ್ರಭುತ್ವರಿದ್ದೀವಿ. ಅದನ್ನು ಹಿನ್ನೆಲೆಯಲ್ಲಿ ನಾವು ಟ್ಯಾಂಕರ್ನವರು ಕರೆಸಿ ಮತ್ತು ನಾಗರಿಕರನ್ನು ಕರೆಸ್ತೀವಿ, ಕೆಲವೊಂದು ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ಅವರನ್ನು ಕರೆಸಿ ಮಾತಾಡ್ತೀವಿ. ಒಟ್ಟಾರೆ ಎಲ್ಲರಿಗೂ ಸಮಂಜಸವಾಗಿ ಅನುಕೂಲ ಆಗುವಂಥ ರೀತಿಯಲ್ಲಿ ಟ್ಯಾಂಕರ್ನವರೆಗೂ ನಷ್ಟ ಆಗಬಾರ್ದು. ಆ ಥರ ರೀತಿಯಲ್ಲಿ ನಾವು ರೇಟನ್ನು ಫಿಕ್ಸ್ ಮಾಡೋದಕ್ಕೆ ಒಂದು ಕ್ರಮವನ್ನು ತಗೊಳ್ತೀವಿ ಅಂತ ಮಾನ್ಯ ಮುಖ್ಯ ಆಯುಕ್ತರು ಮತ್ತು ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದಾದ ಮೇಲೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸ್ತೀವಿ. ಇನ್ನು ಟ್ಯಾಂಕರ್ ಮಾಲೀಕರ ಜೊತೆ ನಾಳೆ ಸಭೆ ನಡೆಸಲಿದ್ದು ದರವನ್ನ ನಿಗದಿ ಮಾಡಲಾಗುತ್ತೆ. ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕೋದಿಕ್ಕೆ ಇಲಾಖೆಗಳು ಮುಂದಾಗಿದ್ದು ಟ್ಯಾಂಕರ್ ಮಾಲೀಕರು ಇದನ್ನ ಹೇಗೆ ಸ್ವಾಗತ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.